ಆಳಂದದಲ್ಲಿ ರಾಘವ ಚೈತನ್ಯ ಮಹಾರಾಜರ ಸಮಾಧಿ ಏನಿದೆ, ಅವ್ರ ಬೃಂದಾವನ ಏನಿದೆ, ಆ ಬೃಂದಾವನದಲ್ಲಿ ಪೂಜೆಗೆ ಹೋದ ಸಂದರ್ಭದಲ್ಲಿ ಅದಕ್ಕೆ ಪ್ರೊಟೆಕ್ಷನಿಗಿದ್ದಂಥ ಪೊಲೀಸು ಅಧಿಕಾರಿಗಳ ಮೇಲೆ, ಪೊಲೀಸು SP ಕಾರಿನ ಮೇಲೆ ದಾಳಿ ಮಾಡಿದವ್ರನ್ನ, ಆ ಭಾಗದ ಆಗಿದ್ದಂಥ ಭಗವಂತ ಖೂಬಾ ಅವರ ಕಾರಿನ ಮೇಲೆ ದಾಳಿ ಮಾಡಿದವ್ರನ್ನ, ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹಲ್ಲೆ ಮಾಡಿದವ್ರನ್ನ ಈ ಒಂದು ಸರ್ಕಾರ ಪೊಲೀಸ್ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡು ಏನು ಸಂದೇಶ ಕೊಟ್ಟಿದ್ದಾರೆ, ನೀವೇನು ಬೇಕಾದರೂ ಮಾಡಿ, ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ನೀತಿಯನ್ನು ಕಾಂಗ್ರೆಸ್ ಅನುಸರಿಸ್ತಾ ಇದೆ. ಈ ನೀತಿ ಕಮ್ಯುನಲ್ ಮತ್ತು ಕ್ರಿಮಿನಲ್ಗಳಿಗೆ ಪ್ರೊಟೆಕ್ಷನ್ ಕೊಡುವಂಥ ಕಾಂಗ್ರೆಸ್ ನೀತಿ ಸಮಾಜಘಾತಕ ನೀತಿ, ಅಪಾಯಕಾರಿ ನೀತಿ. ನೀವು ರೈತ ಚಳವಳಿಗಾರರ ಕೇಸ್ನ ವಾಪಸ್ ತೆಗೆದುಕೊಂಡಿದ್ರೆ, ಕನ್ನಡ ಚಳವಳಿಗಾರರ ಕೇಸ್ ವಾಪಸ್ ತೆಗೆದುಕೊಂಡಿದ್ರೆ, ಅಥವಾ ಸೌಮ್ಯ ಪ್ರಮಾಣದ ಯಾವುದೋ ಚಳುವಳಿ ನಡೆಸಿದ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿದ್ರೆ ನಾವು ಯಾರೂ ಪ್ರಶ್ನೆ ಮಾಡ್ತಿರಲಿಲ್ಲ. ಚಳುವಳಿಗಳ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳೋದು ಬೇರೆ, ಗಂಭೀರ ಪ್ರಕರಣಗಳಲ್ಲಿ ಬೆಂಕಿ ಹಾಕಿದಂಥ, ದೊಣ್ಣೆ ಹಿಡಿದು ಹಲ್ಲೆ ನಡೆಸಿದಂಥ ಕ್ರಿಮಿನಲ್ ಪ್ರಕರಣಗಳ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳೋದು ಬೇರೆ. ಈಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದು ಕೇವಲ ಚಳುವಳಿಗಾರರ ಮೇಲಿನ ಕೇಸ್ ಅಲ್ಲ. ನಾನು ನಾರಾಯಣಗೌಡರ ಹೇಳಿಕೆಯನ್ನು ಗಮನಿಸಿದೆ. ಅವ್ರು ಹೇಳಿದ್ದಾರೆ, ನೆಪ ಮಾತ್ರಕ್ಕೆ ನಮ್ಮ 2 ಕೇಸ್ ತೆಗೆದು ಇನ್ನು ಉಳಿದಿದ್ದೆಲ್ಲ ಕ್ರಿಮಿನಲ್ಗಳು, ಕಮ್ಯುನಲ್ಗಳನ್ನು, ಮತಾಂತರ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಕ್ರಿಮಿನಲ್ ಚಟುವಟಿಕೆ ಮಾಡಿದಂಥವ್ರ ಕೇಸ್ಗಳನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಈ ಮೂಲಕ ನಿಮ್ಮ ನೀತಿಯನ್ನು, ಸಮಾಜಘಾತಕ ನೀತಿಯೂ ಹೌದು, ಇದು ರಾಷ್ಟ್ರಘಾತಕ ನೀತಿಯೂ ಹೌದು. ತಕ್ಷಣ ನೀವು ಈ ನಿರ್ಣಯವನ್ನು ವಾಪಸ್ ತಗೊಳ್ಬೇಕು ಅಂತ ಆಗ್ರಹಿಸ್ತೇವೆ. ಇಲ್ಲದೇ ಇದ್ದರೆ ನಾವು ಇದನ್ನು ನ್ಯಾಯಾಲಯದಲ್ಲೂ ಪ್ರಶ್ನೆ ಮಾಡ್ತೀವಿ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಕೂಡ ನಿಮ್ಮ ನೀತಿಯ ವಿರುದ್ಧ ನಾವು ಪ್ರಶ್ನಿಸ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.